ಎಲ್ಲವೂ ಚೆನ್ನಾಗಿಯೇ ಇತ್ತು. ಆವಾಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಲೈಫಿಗೆ ಬಂದದ್ದು ಪವಿತ್ರ ಗೌಡ. ಇದು ಒಂದು 10-11 ವರ್ಷದ ಹಿಂದಿನ ಮಾತು. ಪವಿತ್ರ ಗೌಡ ಇನ್ಫ್ಯಾಕ್ಟ್ ತುಂಬ ವೆಲ್ ಆಫ್ ಹುಡುಗಿಯೇನಲ್ಲ. ಬಾಡಿಗೆ ಮನೇಲಿ ವಾಸ ಮಾಡಿಕೊಂಡು ಸಂಜಯ್ ಸಿಂಗ್ ಅಂತ ಒಬ್ಬ ಹುಡುಗನನ್ನು ಮದುವೆ ಆಗಿದ್ದರು. ಅವರು ಒಂದು ದಿನಸಿ ಅಂಗಡಿ ಮಾಲೀಕನ ಮಗ. ಅಂದರೆ ಒಂದು ಮಿಡ್ಲ್ ಕ್ಲಾಸ್, ಲೋವರ್ ಮಿಡ್ಲ್ ಕ್ಲಾಸ್ ಅಂತಲೇ ಇಟ್ಕೊಳ್ಳೋಣ ಫ್ಯಾಮಿಲಿ. ಹೀಗಿದ್ದಂತಹ ಫ್ಯಾಮಿಲಿ, ಅವ್ರಿಗೊಂದು ಮಗು, ಅದಕ್ಕೀಗ ಟೀನೇಜು. ಒಂದು ಮಗುವಿನ ತಾಯಿ. ಆ ಮಗುವಿನ ತಾಯಿ ಜಗ್ಗುದಾದ ಸಿನಿಮಾ ಟೈಮ್ನಲ್ಲಿ ಒಂದು ಆಡಿಷನ್ ಕೊಡಲಿಕ್ಕೆ ಅಂತ ಹೋಗಿರ್ತಾಳೆ. ಆ ಆಡಿಷನ್ ಟೈಮ್ನಲ್ಲಿ ಸೆಲೆಕ್ಟ್ ಆಗಲ್ಲ ಆಡಿಷನ್ನಲ್ಲಿ, ಆದರೆ ಪರಿಚಯ ಆಗುತ್ತೆ ದರ್ಶನ್ ಸರ್ದು. ದರ್ಶನ್ ಅವ್ರದ್ದು ಪರಿಚಯ, ಸ್ನೇಹ ಆಗುತ್ತೆ. ಸ್ನೇಹ ಅಂತಲೇ ಎಲ್ಲರೂ ಭಾವಿಸಿರ್ತಾರೆ. ಆ ಸ್ನೇಹ ಹಾಗೆ ಮುಂದುವರಿಯುತ್ತೆ. ಪವಿತ್ರ ದರ್ಶನ್ ಅವರ ಜೊತೆ ಅಲ್ಲಲ್ಲಿ ಕಾಣಿಸ್ಕೊಳ್ತಾರೆ. ತದನಂತರ ಕುರುಕ್ಷೇತ್ರ ಸಿನಿಮಾ ಸೆಟ್ನಲ್ಲಿ ಪವಿತ್ರ ಮತ್ತು ದರ್ಶನ್ ಅವ್ರ ಜೊತೆಗಿರುವ ಕೆಲವು ಫೋಟೋಗಳು ವೈರಲ್ ಆಗುತ್ತೆ. ಚರ್ಚೆ ಶುರುವಾಗುತ್ತೆ, ಯಾರಿ ಪವಿತ್ರ ಗೌಡ? ಈ ಗ್ಯಾಪಲ್ಲಿ ಪವಿತ್ರ ಗೌಡ ದರ್ಶನ್ ಅವರ ಹಿಂದೆ ಬೈಕ್ನಲ್ಲಿ ಕೂತಿರುವಂಥ ಒಂದು ಫೋಟೋ ವೈರಲ್ ಆಗುತ್ತೆ. ಆವಾಗ ಬಹಳ ದೊಡ್ಡ ಚರ್ಚೆಗೆ ಬರುತ್ತೆ, ಯಾರು ಈ ಪವಿತ್ರ ಗೌಡ, ಹಾಗೆ ಹೀಗೆ ಅಂತ. ಅದು ಹಾಗೆ ಮುಂದುವರೆದು ಸುಮ್ಮನೆ ಇದು ಎಲೆಮೆರೆ ಕಾಯಿ ಅಂತೆಯೇ ಇದ್ರೂ ಪವಿತ್ರ ಗೌಡ ಅಂದರೆ ಎಲ್ಲೂ ಓಪನ್ ಆಗಿ ಬಂದು ಏನು ನನಗೂ ದರ್ಶನ್ಗೂ ಸಂಬಂಧ, ಯಾರು ನಾನು ದರ್ಶನ್ಗೆ ಅಂತ ಹೇಳದೇ ಇದ್ರು, ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಹಿಂದೆನೇ ಇದ್ದರು. ಆದರೆ ಇತ್ತೀಚೆಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೂ ಪವಿತ್ರ ಗೌಡ ನಡುವೆ ಒಂದು ಇನ್ಸ್ಟಾಗ್ರಾಮ್ ವಾರ್ ನಡೀತು. ಆ ವಾರ್ನಲ್ಲಿ ಕೆಸರೆರಚಾಟದಲ್ಲಿ ಒಂದಿಷ್ಟು ಫೋಟೋಗಳು ಮಾಧ್ಯಮಕ್ಕೂ ಸಿಕ್ಕಿದ್ವು, ಸೋಷಿಯಲ್ ಮೀಡಿಯಾ ತುಂಬ ಹಬ್ಬಿಕೊಂಡವು. ಎಲ್ಲೆಲ್ಲೂ ವಿಜಯಲಕ್ಷ್ಮಿ ಅವರು ಮತ್ತು ಪವಿತ್ರ ಗೌಡ ನಡುವಿನ ಜಗಳದ ಮಾತುಗಳು, ಅದೇ ಸುದ್ದಿ ಮಾಧ್ಯಮಗಳಲ್ಲೂ ಹರಿದಾಡ್ತು, ಪತ್ರಿಕೆಗಳಲ್ಲೂ ಬಂತು. ಆ ಗ್ಯಾಪಲ್ಲಿ ಪವಿತ್ರ ಗೌಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾಳೆ. ನನಗೂ ದರ್ಶನ್ ಅವ್ರಿಗೂ 10 ವರ್ಷದ ಪ್ರೀತಿ ಇದೆ, ಸಂಬಂಧವಿದೆ, ನನ್ನವ್ರನ್ನ ನಾನು ಬಿಟ್ಕೊಡೋದಿಲ್ಲ, ನಮ್ಮಿಬ್ಬರದು ಒಂಥರ ಗಾಢವಾದ ಸಂಬಂಧ ಅನ್ನುವ ಅರ್ಥದಲ್ಲಿ ಪೋಸ್ಟ್ ಮಾಡ್ತಾಳೆ. ತದನಂತರ ವಿಜಯಲಕ್ಷ್ಮಿ ಅವರು ಅವರ ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ದುಬೈನಲ್ಲಿ ದರ್ಶನ್ ಅವ್ರ ಜೊತೆ ಮಾಡ್ಕೊಳ್ಬೇಕಾದ್ರೆ ಕರ್ಮ ರಿಟರ್ನ್ಸ್ ಅನ್ನುವ ಅರ್ಥದಲ್ಲಿ ಏನೋ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಾಕ್ತಾರೆ. ಹೀಗೆ ಸಿಕ್ಕಾಪಟ್ಟೆ ಅಲ್ಲಿಂದ ಇಲ್ಲಿಗೆ ನಡೀತಾನೇ ಇರುತ್ತೆ. ಇದೆಲ್ಲದರ ನಡುವೆ ದರ್ಶನ್ ಲೈಫಲ್ಲಿ ದರ್ಶನ್ ಮಾಡುತ್ತಿರುವ ಒಂದು ಸಿನಿಮಾಗೆ ಆಡಿಷನ್ ಕೊಡುವ ರೂಪದಲ್ಲಿ ಬಂದ ಸಾಮಾನ್ಯ ಪವಿತ್ರ ಗೌಡ ಇವತ್ತು ಬೋಟಿಕ್ಕಿದೆ, ಕೋಟಿ ದುಡ್ಡಿದೆ, ದರ್ಶನ್ ಅವರಂತಹ ಬ್ಯಾಕಪ್ ಇದೆ. ಹೀಗೆ ದರ್ಶನ್ ಲೈಫಿಗೆ ಬಂದಂತಹ ಪವಿತ್ರ ಗೌಡ ಇವತ್ತು ದರ್ಶನ್ ಅವರ ಜೀವನವನ್ನೇ ಅಲ್ಲೋಲ ಕಲ್ಲೋಲ ಮಾಡಿಟ್ಟಿದ್ದಾಳೆ ಎಂದರೆ ತಪ್ಪಾಗಲಾರದು. ಇನ್ಫ್ಯಾಕ್ಟ್ ದಟ್ಸ್ ಟ್ರೂ. ಅದೇ ಹೇಳಿದ್ದು ನಾನು ಆರಂಭದಲ್ಲೇ, ಎಲ್ಲವೂ ಚೆನ್ನಾಗಿಯೇ ಇತ್ತು. ಪವಿತ್ರ ಗೌಡ ದರ್ಶನ್ ಅವರ ಲೈಫಿಗೆ ಬಂದಳು. ವಿಜಯಲಕ್ಷ್ಮಿ ಅವರು ಮತ್ತು ದರ್ಶನ್ ಅವರ ನಡುವೆ ಜಗಳ ಇತ್ತು, ಯಾವ ವಿಷಯಕ್ಕೆ ಕಿರಿಕ್ಗಳಾಗ್ತಾ ಇತ್ತು ಅದೆಲ್ಲ ಸೆಕೆಂಡ್ರಿ. ಸಂಸಾರ ಅಂದಮೇಲೆ ಸಹಜ. ಅದರ ಆಚೆಗೆ ಅಲ್ಲೊಂದು ಗಾಢವಾದ ಪ್ರೀತಿ ಇತ್ತು. ಯಾವತ್ತೂ ಸಹಿತ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಜೊತೆಗಿನ ಸಂಬಂಧವನ್ನು ಕಟ್ ಮಾಡಿಕೊಳ್ಳಲಿಲ್ಲ, ಡಿವೋರ್ಸ್ ತನಕ ಹೋಗಲಿಲ್ಲ, ಬೇಡ ನನ್ನ ಗಂಡ ಅಂತ ಹೇಳಲಿಲ್ಲ. ನನಗೂ ದರ್ಶನ್ ಅವ್ರಿಗೂ 10 ವರ್ಷದ ಸಂಬಂಧವಿದೆ ಅಂತ ಹೇಳಿದ ಮೇಲೂ ಸಹಿತ ಪವಿತ್ರ ಗೌಡ ವಿಜಯಲಕ್ಷ್ಮಿ ಅವರು ದರ್ಶನ್ ಅವ್ರನ್ನ ಬಿಟ್ಟುಕೊಡದೆ ಅವರನ್ನು ಗಟ್ಟಿಯಾಗಿ ತನ್ನತ್ತ ಸೆಳೆದುಕೊಳ್ಳಲು ಪ್ರಯತ್ನಿಸಿದ್ರು. ಅದಾದ ಮೇಲೂ ಸಹಿತ ಅವರು ಅವ್ರ ಜೊತೆಯಲ್ಲಿ ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಆಚರಿಸ್ಕೊಂಡ್ರು. ಅವ್ರ ಜೊತೆಗೆ ಫೋಟೋಗಳನ್ನು ಹಾಕಿದ್ರು, DP-ಯಲ್ಲಿ ಅವ್ರ ಫೋಟೋ ಇಟ್ಟರು, ವಿಜಯ್ ದರ್ಶನ್ ಅಂತಾನೆ ಇನ್ಸ್ಟಾಗ್ರಾಮ್ನಲ್ಲಿ ತನ್ನ ಹೆಸರನ್ನು ಉಳಿಸ್ಕೊಂಡ್ರು. ಎಲ್ಲವನ್ನು ಮಾಡಿದ್ರು ತನ್ನ ಗಂಡನನ್ನು ಕಾಪಾಡಿಕೊಳ್ಳಲಿಕ್ಕೆ, ತನ್ನ ಗಂಡನನ್ನು ಉಳಿಸಿಕೊಳ್ಳಲಿಕ್ಕೆ. ತನ್ನ ಜೊತೆಗೆ ಇಷ್ಟು ವರ್ಷಗಳ ಕಾಲ ಸಂಸಾರ ಮಾಡಿದ ತನ್ನ ಪತಿದೇವರನ್ನು ನಾನು ಬಿಟ್ಕೊಡಲ್ಲ ಅಂತ ಗಟ್ಟಿಯಾಗಿ ನಿಂತವರು ಈಗ ಸ್ವಲ್ಪ ವಿಚಲಿತ ಆಗಿದ್ದಾರೆ. ಇನ್ಸ್ಟಾಗ್ರಾಮ್ನಿಂದ ಅವರ DP-ಯಲ್ಲಿದ್ದ ಅವರ ಫೋಟೋನು ಡಿಲೀಟ್ ಮಾಡಿದ್ದಾರೆ, ಹಾಗೆ ದರ್ಶನ್ ಅವ್ರನ್ನ ಅನ್ಫಾಲೋ ಮಾಡಿದ್ದಾರೆ. ಇದೆಲ್ಲದಕ್ಕೂ ಕಾರಣ ಪವಿತ್ರ ಗೌಡ. ಅಂದರೆ ಈ ಹಂತದವರೆಗೆ ಬರ್ತಾ ಇರೋ ವಿಷಯ ಏನು ಅಂತಂದರೆ, ಆರೋಪಗಳು ಏನು ಕೇಳಿ ಬರ್ತಾ ಇದೆ ಅಂತಂದರೆ, ನಿಮಗೆ ಗೊತ್ತಿರುವ ಹಾಗೆ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದ.
ಆ ವಿಷಯನ ತಗೊಂಬಂದು ಪವಿತ್ರ ಗೌಡ ದರ್ಶನ್ ಅವ್ರಿಗೆ ಹೇಳಿದ್ರು. ದರ್ಶನ್ ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡ್ರು, ಅವನ್ನ ಕರೆಸ್ಕೊಂಡ್ರು, ಹೊಡೆದ್ರು, ಕೊಂದರು ಅನ್ನುವ ಅರ್ಥದಲ್ಲಿ ಈಗ ಆರೋಪಗಳು ಕೇಳಿ ಬರ್ತಾ ಇದೆ. ಇಲ್ಲಿ ಎಲ್ಲವೂ ಸ್ಪಷ್ಟ. ನಂಗೆ ಗೊತ್ತಿಲ್ಲ, ಪವಿತ್ರ ಗೌಡ ದರ್ಶನ್ ಅವ್ರ ಲೈಫಿಗೆ ಬರದೇ ಇದ್ದಿದ್ರೆ ಇವತ್ತು ವಿಜಯಲಕ್ಷ್ಮಿ ಮತ್ತು ದರ್ಶನ್ ಅವರ ಲೈಫ್ ತುಂಬ ಚೆನ್ನಾಗಿರ್ತಿತ್ತೇನೋ, ತುಂಬ ಅದ್ಭುತವಾಗಿರ್ತಿತ್ತೇನೋ, ಐ ಡೋಂಟ್ ನೋ. ಯಾರು ಬಂದು ಏನಾಯಿತು ಜೀವನದಲ್ಲಿ ಗೊತ್ತಿಲ್ಲ. ಆದರೆ ಒಂದಂತೂ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಂದರೆ ಇನ್ಫ್ಯಾಕ್ಟ್ ಇವಾಗ ಇವತ್ತು ಯಾವುದೋ ಪತ್ರಿಕೆಯಲ್ಲಿ ನೋಡಿದೆ, ನಾನು ಹೇಳಬಾರ್ದಿತ್ತು ಇವು ರೇಣುಕಾಸ್ವಾಮಿ ವಿಚಾರನ ದರ್ಶನ್ ಅವ್ರಿಗೆ ಅಂತ ಪವಿತ್ರ ಗೌಡ ಕಣ್ಣೀರಿಟ್ಟರು ಸ್ಟೇಷನ್ನಲ್ಲಿ ಅಂತ ಎಲ್ಲೋ ಒಂದು ಸುದ್ದಿ ನೋಡಿದೆ. ಹೇಳಬಾರ್ದಿತ್ತು ಅಲ್ಲ, ಬರಲೇಬಾರ್ದಿತ್ತು ಲೈಫಿಗೆ ಅಂತ ನಾನು ಹೇಳೋದು. ಬಂದಿದ್ದೇ ತಪ್ಪಾಗಿದ್ದು. ಎಲ್ಲೋ ಬಾಡಿಗೆ ಮನೆಯಲ್ಲಿ ಯಾವುದೋ ಒಂದು ಮಿಡ್ಲ್ ಕ್ಲಾಸ್ ಲೈಫು, ಅದ್ಭುತ ಜೀವನ, ಪುಟ್ಟ ಕುಟುಂಬ, ಮುದ್ದಾದ ಮಗು, ಚೆನ್ನಾಗಿರ್ಬೋದಿತ್ತೇನೋ. ಆ ಸಣ್ಣ ಪ್ರಪಂಚನೇ ಖುಷಿ ಕೊಡ್ತಿತ್ತು ಅನಿಸುತ್ತೆ. ಆ ಸಣ್ಣ ಪ್ರಪಂಚದಲ್ಲಿ ಎಲ್ಲವೂ ಇತ್ತು ಅನಿಸುತ್ತೆ. ಇವತ್ತು ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಅಂತ ಅನಿಸುತ್ತೆ. ಯಾರು ಪವಿತ್ರ ಗೌಡ ಅಂತ ಜಗತ್ತಿಗೆ ಗೊತ್ತಾಗ್ತಾನೆ ಇರಲಿಲ್ಲ ಅಂತ ಅನಿಸುತ್ತೆ. ಅವತ್ತೊಂದು ದಿನ ಆಡಿಷನ್ಗೆ ಅಂತ ಬಂದ ಪವಿತ್ರ ಗೌಡ ದರ್ಶನ್ ಅವರ ಲೈಫಿಗೆ ಎಂಟ್ರಿ ಕೊಡ್ತಾಳೆ. ಅಲ್ಲಿಂದ ಜೀವನದ ಏರುಪೇರುಗಳು ಯಾವ ಹಂತವನ್ನು ತಲುಪಿದ್ವು, ದಾಟಿದ್ವು ಅನ್ನೋದನ್ನು ನೀವು ನೋಡಿದ್ದೀವಿ. ಅದು ಇಲ್ಲಿಯ ತನಕ ಬಂದು ನಿಂತಿದೆ. ಇವತ್ತು ಪೊಲೀಸ್ ವಿಚಾರಣೆಯನ್ನು ಅನುಭವಿಸುವ ಹಂತಕ್ಕೆ ಬಂದು ನಿಂತಿದೆ. ಆರೋಪಿಯ ಸ್ಥಾನದಲ್ಲಿ ದರ್ಶನ್ ಅವರನ್ನು ತಂದು ನಿಲ್ಲಿಸುವ ಹಂತಕ್ಕೆ ಬಂದು ತಲುಪಿದೆ. ಇದೆಲ್ಲದಕ್ಕೂ ಕಾರಣ ಪವಿತ್ರ ಗೌಡ ಅನ್ನೋದೇ. ಆದರೆ ಅದೇ ಕಾರಣಕ್ಕೆ ಅಲ್ವ ಪೊಲೀಸ್ನವರು ಆಕೆಯನ್ನು A1 ಮಾಡಿರೋದು. ಆರೋಪಿ ನಂಬರ್ 1 ಅಂತ ಪವಿತ್ರ ಗೌಡನನ್ನು ಫಿಟ್ ಮಾಡಿರೋದು ಯಾಕೆ ಅಂತಂದರೆ ಎಲ್ಲದಕ್ಕೂ ಕಾರಣ ಪವಿತ್ರ ಗೌಡ. ಹಾಗಾಗಿಯೇ ಮತ್ತೆ ಹೇಳ್ತಾ ಇದ್ದೀನಿ, ಎಲ್ಲವೂ ಚೆನ್ನಾಗಿಯೇ ಇತ್ತು. ಆಗ ದರ್ಶನ್ ಅವರ ಜೀವನದಲ್ಲಿ ಪವಿತ್ರ ಗೌಡ ಬಂದಳು. ಬ್ಯಾಡ್ ಲಕ್. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.